ನಮಸ್ಕಾರ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಮೋಸ್ಟ್ ವಾಂಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸಾಕಷ್ಟು ಜನ ಸಿಕ್ಕಾಗಿರ್ಬೋದು ಅಥವಾ ಕಮೆಂಟ್ ಅಲ್ಲಾಗಿರ್ಬೋದು ತುಂಬಾ ಜನ ಕೇಳ್ತಾ ಇರುವಂತದ್ದು, ಯಾವ ಕೋಚಿಂಗ್ ಅನ್ನ ತಗೊಂಡ್ರೆ ಬೆಟರ್. ನಾನು ಕೋಚಿಂಗ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿದೀನಿ UPSCಗೆ ಸಂಬಂಧಪಟ್ಟಾಗೆ. ಸೊ ಯಾವ ಕೋಚಿಂಗ್ ಅನ್ನ ತಗೊಂಡ್ರೆ ಬೆಟರ್, ಯಾವುದು ಚೆನ್ನಾಗಿದೆ, ಈ ತರ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತಾನೆ ಈ ವಿಡಿಯೋ ಮಾಡಿರುವಂತದ್ದು. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಕೋಚಿಂಗಿಗೆ ಸೇರ್ಕೋಬೇಕು ಅಂತಂದ್ರೆ ನೀವು ಏನನ್ನೆಲ್ಲ ನೋಡ್ಬೇಕಾಗತ್ತೆ, ಅದೆಲ್ಲ ಸ್ಪೆಷಾಲಿಟಿ ಇತ್ತು ಅಂತಂದ್ರೆ ನೀವು ಯಾವುದೇ ತರದ ಅನುಮಾನ ಬೇಡ, ಸೊ ಸೇರ್ಕೋಬಹುದು. ಹಾಗಾದ್ರೆ ಏನೆಲ್ಲ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಬಿಡ್ತೀನಿ. ವಿಡಿಯೋವನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ, ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನನ್ಗೆ ಮತ್ತಷ್ಟು ಈ ತರದ ಇನ್ಫಾರ್ಮೇಶನ್ಸ್ ಅನ್ನ ನಿಮಗೆ ಕೊಡ್ಲಿಕ್ಕೆ ಖಂಡಿತ ಒಂದು ಮೋಟಿವೇಶನ್ ಸಿಗತ್ತೆ ಅಂತ. ಸೊ ಹಾಗಾಗಿ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕೋಚಿಂಗ್ ಸೆಂಟರ್ ಅನ್ನುವಂಥದ್ದು, ನಾವ್ ಯಾವ್ದಾದ್ರು ಎಕ್ಸಾಮಿಗೆ ಪ್ರಿಪ್ರೇಷನ್ ಅನ್ನ ನಡೆಸ್ತಾ ಇದೀವಿ ಅಂತಂದ್ರೆ ಕೋಚಿಂಗ್ ಅನಿವಾರ್ಯತೆ ಇದ್ರೆ ನಾವು ಕೋಚಿಂಗ್ ಅನ್ನ ತಗೋಬೇಕಾಗತ್ತೆ. ಯಾರೋ ಬೇರೆಯವ್ರು ತಗೊಳ್ತಾರೆ ಅಂತ ಹೇಳಿ ತಗೊಳ್ಳೋದಲ್ಲ. ಇವಾಗ ನೀವು UPSC ಪ್ರಿಪ್ರೇಷನ್ ಅನ್ನ ನಡೆಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕೋಚಿಂಗಿನ ಅವಶ್ಯಕತೆ ಇತ್ತು ಅಂತಂದ್ರೆ ಖಂಡಿತ ತಗೋಬಹುದು. ಹಾಗೇನೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಅದರ್ಸ್ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಸೊ ಅದನ್ನೇ ನೋಡ್ಕೊಂಡ್ಬಿಟ್ಟು ನಾ ಪ್ರಿಪ್ರೇಷನ್ ಅನ್ನ ನಡೆಸ್ತೀನಿ ಅಂತಂದ್ರೂ ತೊಂದರೆ ಇಲ್ಲ, ನಡೆಸ್ಬೋದು. ಬಟ್ ನಿಮ್ಗೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಖಂಡಿತ ತಗೋಬಹುದು. ಬಟ್ ಇದೇ ಕೋಚಿಂಗು ಅಂತ ಏನಿಲ್ಲ. ಕೋಚಿಂಗ್ ಸೆಂಟರ್ ಅನ್ನುವಂಥದ್ದು ಏನಿರತ್ತೆ ಅಂತಂದ್ರೆ, ನಾವು ಯಾವುದೋ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಒಂದು ರೂಟ್ ಮ್ಯಾಪ್ ಅನ್ನ ಹಾಕೊಡುತ್ತೆ. ಸಂಪೂರ್ಣವಾಗಿ ಕೋಚಿಂಗ್ ತಗೊಂಡವ್ರು ಎಲ್ಲರೂ ಪಾಸ್ ಆಗ್ತಾರೆ ಅಂತ ಅಲ್ಲ. ಕೋಚಿಂಗ್ ತಗೊಂಡಾದ್ಮೇಲೆ ಒಂದು 30-40% ಕೋಚಿಂಗ್ನವ್ರದ್ದು ಕೆಲಸ ಇದ್ರೆ ಇನ್ನ 60% ಕೆಲಸ ನಿಮ್ದೇ ಆಗಿರತ್ತೆ. ಅಂದ್ರೆ ಕೋಚಿಂಗ್ ತಗೊಂಡ್ಬಿಟ್ಟು ಸುಮ್ಮನೆ ಎತ್ತಿಟ್ಬಿಟ್ಟು ನಾನು ಪಾಸ್ ಆಗ್ತೀನಿ ಅಂದ್ರೆ ಆಗತ್ತಾ? ಖಂಡಿತ ಆಗಲ್ಲ. ಸೊ ಅದಕ್ಕೆ ಬೇಕಾಗಿರುವಂತದ್ದು ನಿಮ್ಮ ಓನ್ ಸ್ಟ್ರಾಟಜಿ ಜೊತೆಗೆ ನಿಮ್ದೇ ಆದಂತ ಒಂದು ಸ್ಟಡಿ ಇರಬೇಕಾಗತ್ತೆ. ಅಲ್ಲಿ ಹಾರ್ಡ್ ವರ್ಕ್ ನೀವೇ ಮಾಡ್ಬೇಕಾಗತ್ತೆ. ನೀವು ಓದ್ಲಿಲ್ಲ ಅಂತಂದ್ರೆ ಕೋಚಿಂಗ್ ಅನ್ನ ತಗೊಂಡ್ರೆ ಪಾಸ್ ಆಗ್ತೀವಿ ಅಂತ ಅಲ್ಲ. ಸೊ ಹಾಗಾಗಿ ಕೋಚಿಂಗ್ ತಗೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಕರೆಕ್ಟ್ ಆಗಿ ಓದ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಕೋಚಿಂಗ್ ಸೆಂಟರ್ಸ್ ಗಳು ಏನ್ ಮಾಡ್ತವೆ, ಒಂದು ರೂಟ್ ಮ್ಯಾಪ್ ಹಾಕೊಡ್ತಾರೆ. ಈ ಎಕ್ಸಾಮಿನೇಷನ್ ಈ ತರ ಇದೆ, ಈ ತರ ಸೋರ್ಸ್ ಅನ್ನ ಓದ್ಬೇಕು, ಈ ತರ ಅಂತ ಎಲ್ಲ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗುತ್ತೆ ಅಷ್ಟೇ. ಬಟ್ ಅದನ್ನ ನೀವು ಆಕ್ಷನ್ ಮಾಡ್ಬೇಕಾಗಿರೋದು ನೀವೇ. ಸೊ ಇಲ್ಲಿ ನಾವಿವಾಗ ಓಕೆ ನಾನು ಮಾಡ್ತೀನಿ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಅಂದು ನನ್ ಕೋಚಿಂಗ್ ಅವಶ್ಯಕತೆ ಇದೆ ಅಂತ ಅಂದು ತಗೊಳ್ತೀನಿ ಅಂತ ಅಂದ್ರೆ ಏನೆಲ್ಲ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಷ್ಟರಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರಾ ಅಂತ ನೋಡ್ಕೋಬೇಕಾಗತ್ತೆ. ಅಲ್ಲಿರುವಂತ ಟೀಚಿಂಗ್ ಮಾಡುವಂತ ಫ್ಯಾಕಲ್ಟಿ ಚೆನ್ನಾಗಿದಾರ, ಅವರು ಚೆನ್ನಾಗಿ ಟೀಚ್ ಮಾಡ್ತಾರ ಏನು ಅನ್ನುವಂಥದ್ದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಫಸ್ಟ್ ಇದನ್ನ ತಿಳ್ಕೊಬೇಕು. ನೀವು ವಿಸಿಟ್ ಕೊಡ್ತಿರೋ ಅಥವಾ ಸೀನಿಯರ್ಸ್ ಯಾರಾದ್ರೂ ಕೇಳಿ ತಿಳ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿರುವಂತದ್ದು. ಫಸ್ಟ್ ನೀವು ನೋಡ್ಬೇಕಾಗಿರೋದು ಅಲ್ಲಿ ಟೀಚರ್ಸ್ ಚೆನ್ನಾಗಿದಾರ, ಎಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರ, ನೋಟ್ಸ್ ಕೊಡ್ತಾರ ಏನು ಅನ್ನುವಂಥದ್ದು ಎಲ್ಲದನ್ನು ಡೀಟೇಲ್ಸ್ ಆಗಿ ನೋಡ್ಬೇಕಾಗತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್, ನೀವು ಲಕ್ಷಗಟ್ಲೆ ಕಟ್ಟಿ ಕೋಚಿಂಗ್ ಅನ್ನ ತಗೊಳ್ತಿರ್ತೀರಾ. ಈಗ ಯಾವುದೇ ಒಂದು ಕೋಚಿಂಗ್ ಅನ್ನ ನೀವು ತಗೊಳ್ತಾ ಇದ್ದೀರಾ ಅಂತಂದ್ರೆ 1 ಲಕ್ಷಗಟ್ಲೆ ಫೀಸ್ ಇರತ್ತೆ. ಇನ್ನ ನೀವು ಅಲ್ಲೇ ಸ್ಟೇ ಇರ್ಬೇಕಾಗತ್ತೆ. ಯಾಕೆಂದ್ರೆ ಹತ್ರದಲ್ಲೇ ಇದ್ದವ್ರಿಗಾದ್ರೆ ಹೋಗಿ ಬಂದು ಮಾಡ್ಬೋದು. ಬಟ್ ಬೇರೆ ಕಡೆಯಿಂದ ಮತ್ತೊಂದ್ ಕಡೆಗೆ ಇವಾಗ UPSC ಕೋಚಿಂಗ್ ತಗೋಬೇಕು ಅಂತಂದ್ರೆ ಬೆಂಗಳೂರು ಈ ತರ ಹೋಗ್ಬೇಕಾಗತ್ತೆ. ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಈ ತರ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಹೋದಾಗ ನಿಮಗೆ PG ಕೂಡ ಅವಶ್ಯಕತೆ ಇರುತ್ತೆ, PG ಕೂಡ ಮಾಡ್ಬೇಕಾಗತ್ತೆ. ಇಲ್ಲಿ PG ಮತ್ತೆ ಕೋಚಿಂಗ್ ಸೆಂಟರ್ ಎರಡನ್ನೂ ಮಾಡಿದಾಗ ಸಾಕಷ್ಟು ಅಮೌಂಟ್ ಹೋಗ್ತಿರತ್ತೆ. ಸೊ ಇದನ್ನ ನಾವು ಮನಗಂಡ್ಕೋಬೇಕು. ಅಂದ್ರೆ 1 ವರ್ಷದಲ್ಲಿ ಸುಮಾರು ಅಮೌಂಟ್ ಹೋಗ್ತಾ ಇರತ್ತೆ. ಅಂದ್ರೆ 2-2.5 ಲಕ್ಷ ರೂಪಾಯಿ ಅಮೌಂಟ್ ಆದ್ರೂ ಹೋಗ್ತಿರತ್ತೆ. ಸೊ ಅಷ್ಟೊಂದು ಅಮೌಂಟ್ ಅನ್ನ ಹಾಕ್ಬಿಟ್ಟು ನಾವು ಓದ್ತಾ ಇದೀವಿ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕೋಚಿಂಗ್ ಸೆಂಟರ್ಗೂ ಮತ್ತೆ ನೀವು ಮಾಡಿರುವಂತ PGಗೂ ಹತ್ರದಲ್ಲೇ ಇರ್ಬೇಕು, ಆ ತರ ನೋಡ್ಕೋಬೇಕು. ಆ ತರದ್ದು ಇದೆಯಾ ಅನ್ನುವಂಥದ್ದು ಸ್ಪೆಷಾಲಿಟಿಯನ್ನ ನೋಡ್ಕೋಬೇಕಾಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕೋಚಿಂಗ್ ಅಲ್ಲಿನೇ ಸುಮಾರು ಹೊತ್ತನ್ನ ಕಳೀತಿರ್ತೀರಾ. ಇನ್ನ PG ಬರ್ಲಿಕ್ಕೆನೆ 1 ಅವರ್ 2 ಅವರ್ ಈ ತರ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಪೂರ್ತಿ ಅಲ್ಲಿ ಟೈಮಿಂಗು ಬರೀ ಕೋಚಿಂಗ್ ಸೆಂಟರ್ ಅಲ್ಲೇ ಹೋಗ್ಬಿಡತ್ತೆ. ಅಂದ್ರೆ ಕೋಚಿಂಗು PG ಓಡಾಡೋದ್ರಲ್ಲಿ ಮತ್ತೆ ಅಲ್ಲಿ ಕ್ಲಾಸಸ್ ಕೇಳೋದ್ರಲ್ಲಿ ಇಷ್ಟರಲ್ಲೇ ಹೋಗ್ಬಿಡ್ತು ಅಂದ್ರೆ
ಓದೋದು ಯಾವಾಗ ನೀವು? ಅವತ್ತಿನ ಕ್ಲಾಸನ್ನ ಕೇಳಿದ್ದನ್ನ ಅವತ್ತೇ ಬಂದು ಆದಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸಂಪೂರ್ಣವಾಗಿಲ್ಲ ಅಂತ ಅಂದ್ರೂ ಇವತ್ತೊಂದು ಟಾಪಿಕ್ ಮಾಡಿದ್ದಾರೆ ಅಂದ್ರೆ ಅದನ್ನು ಸಂಪೂರ್ಣವಾಗಿ ಕವರ್ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನೀವು ಹೋಗಿರೋದಕ್ಕೂ ಒಂದು ಸಾರ್ಥಕತೆ ಸಿಗತ್ತೆ. ಅಷ್ಟೊಂದು ಅಮೌಂಟ್ ಅನ್ನ ನೀವು ಹಾಕಿರೋದಕ್ಕೂ ಒಂದು ವ್ಯಾಲ್ಯೂ ಅಂತ ಇರತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಇರುವಂತ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಹೋಗ್ಲಿಕ್ಕೆ ಎಷ್ಟು ಟೈಮ್ ಬರುತ್ತೆ, ಬರ್ಲಿಕ್ಕೆ ಎಷ್ಟು ಟೈಮ್ ಆಗತ್ತೆ, ಅಲ್ಲಿ ನಾವು ಕೋಚಿಂಗ್ ಸೆಂಟರ್ ಅಲ್ಲಿ ಇರುವಂತದ್ದು ಎಷ್ಟು, ಮತ್ತೆ ಇಲ್ಲಿ ಹಾಸ್ಟೆಲಿಗೆ ಬಂದ್ಮೇಲೆ ಅಲ್ಲಿ ನಾವು ಯಾವ ತರ ಇರ್ಬೋದು, ನೆಕ್ಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಮ್ಗೆ ಸಿಗ್ತಿರತ್ತಲ್ವಾ. ಸೊ ಓದ್ಕೊಳ್ಳಿಕ್ಕೆ ನಮ್ಗೆ ಚೆನ್ನಾಗಿದೆಯಾ, ಪಿ ಜಿಯಲ್ಲಿ ಓದ್ಕೊಳ್ಳಿಕ್ಕೆ ಚೆನ್ನಾಗಿದೆಯಾ, ಅಥವಾ ಪಿ ಜಿಗೆ ಅಟ್ಯಾಚ್ ಆಗಿ ನಮ್ಗೇನಾದ್ರೂ ಸ್ಟಡಿ ಹಾಲ್ ಈ ತರದ್ ಇದೆಯಾ ಏನು ಅನ್ನುವಂಥದ್ದನ್ನು ಕೂಡ ನೋಡ್ಕೋಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್. ನಾವು ಬರೀ ಕೋಚಿಂಗ್ ತಗೊಳ್ಳೋದು ಅಷ್ಟೇ ಅಲ್ಲ, ಸ್ಟಡಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ಟಡಿ ಹಾಲ್ ಅಟ್ಯಾಚ್ ಇದೆಯಾ, ಅಥವಾ ಪಿ ಜಿಯಲ್ಲಿ ಯಾವ ತರ ಇದೆ ಏನು ಅನ್ನುವಂಥದ್ದು ಇದನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಎಲ್ಲ ಕೋಚಿಂಗ್ ಸೆಂಟರ್ ಅಲ್ಲೂ ಕೂಡ ಎಲ್ಲ ಆಪ್ಷನಲ್ ಸಬ್ಜೆಕ್ಟ್ಗೆ ನಿಮ್ಗೆ ಕೋಚಿಂಗ್ ಅನ್ನ ಕೊಡ್ತಿರಲ್ಲ. ಸೊ ಇದನ್ನು ಕೂಡ ಗಮನ ಹರಿಸ್ಬೇಕು. ನೀವು ಯಾವ ಸಬ್ಜೆಕ್ಟ್ ಅನ್ನ ಆಪ್ಷನಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಆ ಸಬ್ಜೆಕ್ಟಿಗೆ ನೀವು ತಗೊಳ್ಳುವಂತ ಕೋಚಿಂಗ್ ಸೆಂಟರ್ ಅಲ್ಲಿ ಟೀಚ್ ಮಾಡ್ತಾರಾ? ಎಲ್ಲಾ ಕಡೆನೂ ಎಲ್ಲಾ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತಿರಲ್ಲ. ಒಂದೊಂದ್ ಕಡೆ ಒಂದೊಂದಷ್ಟೇ ಪರ್ಟಿಕ್ಯುಲರ್ ಆಗಿ 1-2 ಸಬ್ಜೆಕ್ಟ್ ಅನ್ನ ಅಷ್ಟೇ ಟೀಚ್ ಮಾಡ್ತಿರ್ತಾರೆ. ಬಟ್ ಆ ಟೀಚ್ ಮಾಡಿದಂತವರಲ್ಲಿ ಎಷ್ಟು ಜನರು ಅದರಲ್ಲಿ ಗೆಟ್ ಆಗಿದ್ದಾರೆ, ಅಂದ್ರೆ ಅದು ಎಷ್ಟು ವರ್ತ್ ಇದೆ, ಆಪ್ಷನಲ್ ಸಬ್ಜೆಕ್ಟಿಗೆ ಒಳ್ಳೆ ಫ್ಯಾಕಲ್ಟಿ ಇದ್ದಾರಾ, ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಇದು ಮಾಡ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆಪ್ಷನಲ್ ಸಬ್ಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಕೋರಿಂಗಿಗೆ. ನಾವಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ನು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೂ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಮೆಂಟರ್ಶಿಪ್ ಬೇಕಾಗತ್ತೆ, ಅಂದ್ರೆ ಕೋಚಿಂಗ್ ಬೇಕಾಗತ್ತೆ. ಸೊ ಆ ಕೋಚಿಂಗ್ ಅನ್ನ ತಗೊಂಡಾಗ ಅವರು ಮೆಂಟರ್ಶಿಪ್ ತಗೊಳ್ತಾರಾ, ನೆಕ್ಸ್ಟ್ ಅವ್ರು ಚೆನ್ನಾಗಿ ಟೀಚ್ ಮಾಡ್ತಾರಾ, ಮೆಟೀರಿಯಲ್ಸ್ ಅನ್ನ ಕೊಡ್ತಾರಾ ಏನು ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಅಂದ್ರೆ ನೀವು ಯಾವ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ತಗೊಂಡಿರ್ತೀರಾ, ನೀವು ಯಾವ ಕೋಚಿಂಗ್ ಸೆಂಟರ್ ಸೇರ್ಕೊಳ್ತಾ ಇದ್ದೀರಲ್ಲ, ಸೊ ಅಲ್ಲಿ ಆ ಆಪ್ಷನಲ್ ಸಬ್ಜೆಕ್ಟ್ ಇದೆಯಾ ಇಲ್ವಾ. ಎಲ್ಲಾ ಕಡೆನೂ ಎಲ್ಲಾ ಸಬ್ಜೆಕ್ಟ್ ಟೀಚ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಫುಲ್ ಸಿಲೆಬಸ್ ಅನ್ನ ಕವರ್ ಮಾಡ್ತಾರ? ಎಲ್ರು ಕೂಡ ಯಾವುದೇ UPSC ಎಕ್ಸಾಮಿಗೆ ಆಗಿರ್ಬೋದು ಅಥವಾ ಅದರ್ಸ್ ಯಾವುದೇ ಎಕ್ಸಾಮ್ಗೆ ಆಗಿರ್ಬೋದು 100% ಸಿಲೆಬಸ್ ಅನ್ನ ಕವರ್ ಮಾಡ್ತಾರೆ ಅಂತ ಅಲ್ಲ. ಒಂದು 90% ಆದ್ರೂ ಕವರ್ ಮಾಡ್ಲೇಬೇಕಲ್ವಾ. ಒಂದು 90% ಆದ್ರೂ ಕವರ್ ಮಾಡ್ತಾರ? ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತಾರ ಏನು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆ ಸ್ಟಡಿ ಮೆಟೀರಿಯಲ್ ವರ್ತ್ ಇದಾವ ಇಲ್ವಾ ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಕೊಡುವಂತ ಟೆಸ್ಟ್ ಸೀರೀಸ್ ಗಳಾಗಿರ್ಬೋದು, ನಮ್ಗೆ ಮಾಕ್ ಟೆಸ್ಟ್ ಗಳನ್ನ ಕೊಡ್ತಿರ್ತಾರೆ, ಅವನ್ನೆಲ್ಲವೂ ಕೂಡ ಚೆನ್ನಾಗಿದಾವ ಇಲ್ವಾ, ಸುಮ್ನೆ ಕೊಡ್ತಿದಾರಾ, ನಾವು ಅವ್ರು ಏನ್ ಪಾಠ ಮಾಡಿರ್ತಾರೋ ಸೊ ಅದಕ್ಕೆ ರಿಲೇಟೆಡ್ ಆಗಿ ಕೊಡ್ತಿದಾರಾ, ಅಥವಾ UPSC ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ರಿಲೇಟೆಡ್ ಆಗಿ ಕೊಡ್ತಾ ಇದ್ದಾರಾ ಏನು ಅನ್ನುವಂಥದ್ದು, ಸ್ಟೇಟ್ ಸೀರೀಸ್ ಗಳನ್ನ ನೋಡುವಂಥದ್ದು, ನೆಕ್ಸ್ಟ್ ಮಾಕ್ ಟೆಸ್ಟ್ ಗಳನ್ನ ನೋಡುವಂಥದ್ದು, ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಮೊದ್ಲೇ ನಮ್ಗೆ ಹೇಗ್ ಗೊತ್ತಾಗುತ್ತೆ ಇದೆಲ್ಲದು ಅಂತ ಹೇಳ್ತೀರಾ, ನೀವೇನೋ ಹೇಳ್ತೀರಾ ಮೇಡಮ್, ಬಟ್ ನಮ್ಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ ಅಂತ ಕೆಲವರು ಕ್ವಶನ್ ಮಾಡ್ಬೋದು. ಬಟ್ ನಿಮ್ಮ ಸೀನಿಯರ್ಸ್ ಅನ್ನ ನೀವು ಕೇಳ್ಬೇಕಾಗತ್ತೆ. ನೆಕ್ಸ್ಟ್ ನೀವು ವಿಸಿಟ್ ಕೊಡ್ತಿರಲ್ವಾ, ಆ ಕೋಚಿಂಗ್ ಸೆಂಟರ್ಗೆ ವಿಸಿಟ್ ಕೊಟ್ಟಾಗ ಎಷ್ಟು ಟೆಸ್ಟ್ ಸೀರೀಸ್ ಗಳನ್ನ ಕೊಡ್ತಾರೆ, ಏನೇನು ಎಷ್ಟು ಮೆಟೀರಿಯಲ್ಸ್ ಅನ್ನ ಕೊಡ್ತಾರೆ ಏನು ಅಂತ ಎಲ್ಲದನ್ನು ಕೂಡ ಕೇಳ್ಬೇಕು. ನೀವು ಅಲ್ಲಿ ಹೋಗಿ ನೀವು ಪೂರ್ತಿ 1 ವರ್ಷ ನಿಮ್ ಟೈಮ್ ಅನ್ನ ಇಡ್ತಾ ಇದ್ದೀರಾ ಅಂದ್ರೆ, ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಲೈಫ್ ಪ್ರಶ್ನೆ ಇದು. ಸೊ ಹಾಗಾಗಿ ಒಂದು ಅರ್ಧ ತಾಸು ನೀವು ಏನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಡೀಟೇಲ್ಸ್ ಆಗಿ ಎಲ್ಲ ತಿಳ್ಕೊಬೇಕಾಗತ್ತೆ. ಅಲ್ಲಿ ಸ್ಟಾಪ್ ರೂಮಿಗೆ ಹೋಗ್ಬಿಟ್ಟು ಎಲ್ಲ ಎಂಕ್ವೈರಿ ಮಾಡ್ಬೇಕು. ಎಂಕ್ವೈರಿ ಮಾಡ್ಬಿಟ್ಟು ಏನೇನ್ ಇದೆ ಅನ್ನೋದನ್ನು ಕೂಡ ಫಸ್ಟ್ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸಿದ್ಮೇಲೆ ನನ್ಗೆ ಇದು ಕೋಚಿಂಗ್ ಸೆಂಟರ್ ಯಾಕೋ ಲೈಕ್ ಆಗ್ತಾ ಇಲ್ಲ, ನನ್ಗೆ ಇದು ಇಷ್ಟ ಆಗ್ತಾ ಇಲ್ಲ, ಅವ್ರ ಟೀಚಿಂಗ್ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಅನ್ಕೊಂಡ್ರಿ ಅಂತಂದ್ರೆ ನಿಮ್ಮ ಅಮೌಂಟ್ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ನೀವಲ್ಲಿ ಸೇರ್ಕೊಳ್ಳೋಕ್ಕಿಂತ ಮುಂಚೆನೆ ಸ್ವಲ್ಪ ಎಲ್ಲದನ್ನು ಕೂಡ ಎಂಕ್ವೈರಿ ಮಾಡ್ಬೇಕಾಗತ್ತೆ. ಇನ್ನ ಪರ್ಸನಲ್ ಆಗಿ ಒಂದೊಂದ್ ಕಡೆ ಮೆಂಟರ್ಶಿಪ್ ಕೂಡ ಇರತ್ತೆ. GS ಪೇಪರ್ಗಳಿಗಾಗಿರ್ಬೋದು, ಆಪ್ಷನಲ್ ಸಬ್ಜೆಕ್ಟ್ಗಾಗಿರ್ಬೋದು ಮೆಂಟರ್ಶಿಪ್ ಅನ್ನು ಕೂಡ ಕೊಡ್ತಿರ್ತಾರೆ. ಸೊ ಅದನ್ನು ಕೂಡ ನೀವೇನಾದ್ರೂ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆಯಾ ಏನು ಅನ್ನುವಂಥದ್ದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಈ ವರ್ಷಕ್ಕೆ ಸಂಬಂಧಪಟ್ಟಾಗೆ ಟೀಚಿಂಗ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾರ? ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾರ? ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದ್ರೆ ಯಾವ ಲೆವೆಲ್ ಕವರ್ ಮಾಡ್ತಾ ಇದ್ದಾರೆ, ಏನಾದ್ರೂ ಮ್ಯಾಗಝಿನ್ ಅನ್ನ ಇದನ್ನೇನಾದ್ರೂ ಪ್ರೊವೈಡ್ ಮಾಡ್ತಾರ ಏನು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದ್ ಕಡೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಾಗಿನೂ ಕೂಡ
ಟೀಚ್ ಮಾಡ್ತಿರ್ತಾರೆ, ಇನ್ನು ಮ್ಯಾಗಝಿನ್ ಅನ್ನು ಕೂಡ ಕೊಡ್ತಿರ್ತಾರೆ. ಸೊ ಇದೆಲ್ಲದೂ ಕೂಡ ಸ್ಪೆಷಾಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಸೇರ್ಕೋಬೇಕಾಗತ್ತೆ. ಇವಿಷ್ಟನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ, ಇವಿಷ್ಟರಲ್ಲಿ ಎಲ್ಲದಕ್ಕೂ ಕೂಡ ಓಕೆ ಅಂತ ಅನಿಸ್ತು ಅಂತಂದ್ರೆ ನೀವು ಯಾವುದಕ್ಕೂ ಕೂಡ ಚಿಂತೆ ಮಾಡುವ ಹಾಗಿಲ್ಲ. ಸೊ ಸೇರ್ಕೋಬಹುದು. ನೆಕ್ಸ್ಟ್ ಕನ್ನಡ ಆಸ್ಪರೆಂಟ್ಸ್ಗಳಿಗೆ ನನ್ನದೊಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನೀವೇನಾದ್ರೂ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತ ಅಂದ್ರೆ, ಕೋಚಿಂಗ್ ಅನ್ನ ತಗೊಳ್ಳುವಂತವರು ನೀವು ಬೇರೆ ಕಡೆ ಹೋಗಿ ಕೋಚಿಂಗ್ ತಗೊಂಡ್ರೆ ಅಷ್ಟೊಂದು ಉಪಯೋಗ ಆಗಲ್ವೇನೋ ಅಂತ ನನ್ನ ಒಪಿನಿಯನ್ ಇದು. ಬಟ್ ನನಗೆ ಅದರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಕನ್ನಡದಲ್ಲಿ ನಮ್ಗಿಂತ ಹೊರಗಡೆಯವರಿಗೆ ಅಷ್ಟೊಂದು ಗೊತ್ತಿರಲ್ಲ ಅಂತ ಅನ್ಸತ್ತೆ. ಅಂದ್ರೆ ಹೈದರಾಬಾದ್ ಆಗಿರ್ಬೋದು, ಡೆಲ್ಲಿಯಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಟೀಚ್ ಮಾಡುವಂಥದ್ದು ಅವ್ರಿಗೆ ಕಷ್ಟ ಆಗ್ಬೋದೇನೋ. ಬಟ್ ಅಲ್ಲಿರುವಂತ ಫ್ಯಾಕಲ್ಟಿಗಳು ಕನ್ನಡದಿಂದನೇ ಅಂದ್ರೆ ಕರ್ನಾಟಕದಿಂದನೇ ಹೋಗಿರ್ತಾರೇನೋ. ಸೊ ಹಾಗಾಗಿ ಕರ್ನಾಟಕದಲ್ಲೇನೆ ನಾವು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರೀತೀವಿ ಅಂತಂದ್ರೆ ಕರ್ನಾಟಕದಲ್ಲೇನೆ ನಾವು ಕೋಚಿಂಗ್ ತಗೊಳ್ಳೋದು ಬೆಟರ್. ಸೊ ಇದು ನನ್ನ ಒಪಿನಿಯನ್. ಯಾಕಂದ್ರೆ ಕನ್ನಡದಲ್ಲೇ ಎಲ್ಲ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಂಥದ್ದು, ಕನ್ನಡ ವ್ಯಾಕರಣ, ಕನ್ನಡ ಆಪ್ಷನಲ್ ಅನ್ನೋ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಅಂತಂದ್ರೆ ಕನ್ನಡದಲ್ಲಿ ನಿಮ್ಗೆ ಸಾಕಷ್ಟು ಎಕ್ಸ್ಪ್ಲೈನ್ ಮಾಡುವಂತವ್ರು, ಕೋಚಿಂಗ್ ಕೊಡುವಂತವ್ರು ಸಾಕಷ್ಟು ಜನ ಕರ್ನಾಟಕದಲ್ಲೇ ಸಿಗ್ತಾರೆ. ಸೊ ಹಾಗಾಗಿ ಕನ್ನಡದಲ್ಲಿ ಏನಾದ್ರೂ ನೀವು UPSC ಪ್ರಿಪ್ರೇಷನ್ ಅನ್ನ ನಡೆಸ್ತೀನಿ ಅಂತಂದ್ರೆ ಖಂಡಿತ ನೀವು ಕರ್ನಾಟಕದಲ್ಲೇ ಯಾವ್ದಾದ್ರು ಒಳ್ಳೆ ಕೋಚಿಂಗ್ ಸೆಂಟರ್ ಅನ್ನ ನೀವು ಚಾಯ್ಸ್ ಮಾಡ್ಕೋಬಹುದು. ನಾನು ಇದೇ ಕೋಚಿಂಗ್ ಸೆಂಟರ್ ತಗೊಳ್ಳಿ, ಇದೇ ಕೋಚಿಂಗ್ ಸೆಂಟರ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಯಾರನ್ನು ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಇಲ್ಲಿ. ಎಲ್ಲಾ ಕೋಚಿಂಗ್ ಸೆಂಟರ್ಗಳು ಕೂಡ ಚೆನ್ನಾಗಿದ್ದಾವೆ. ಸೊ ಇವೆಲ್ಲವನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಹಿಂದೆ ಎಷ್ಟು ಜನ ಆ ಕೋಚಿಂಗ್ ಸೆಂಟರ್ ಇಂದ ಸೆಲೆಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ಅದ್ರದ್ದು ಫೀಡ್ಬ್ಯಾಕ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ನೀವು ಆ ಕೋಚಿಂಗ್ ಸೆಂಟರ್ಗೆ ಸೇರ್ಕೋಬಹುದು. ಇದ್ರ ಜೊತೆಗೆ ನಿಮ್ಮ ಎಫರ್ಟ್ ತುಂಬಾನೇ ಅಂದ್ರೆ ತುಂಬಾನೇ ಬೇಕು. ನೀವೊಂದು ನಿಮ್ದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಹಾಕೊಂಡ್ಬಿಟ್ಟು ಯಾವ ವರ್ಷ ಬರಿಬೇಕು ಅಂತ ಅನ್ಕೊಂಡಿದ್ದೀರಾ, 1 ವರ್ಷ ಅಥವಾ 2 ವರ್ಷ ಟೈಮ್ ತಗೊಳ್ಳಿ. ಅದಕ್ಕೆ ಕರೆಕ್ಟ್ ಆಗಿ ಒಂದು ಸ್ಟ್ರಾಟಜಿಯನ್ನ ಹಾಕೊಳ್ಳಿ. ಆ ಸ್ಟ್ರಾಟಜಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ ತರ ಫಾಲೋ ಮಾಡೋ ತರ ಹಾಕೊಂಡ್ಬಿಟ್ಟು ಸಕ್ಸಸ್ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.